ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತೆಲ್ಲ ನಾಳೆ ನಾನು ನನ್ನ ಗುರಿಯನ್ನು ಮುಟ್ಟುತ್ತೇನೆ, ಅದೆಷ್ಟೇ ಅವಮಾನವಾದರೂ. ಇವತ್ತೆಲ್ಲ ನಾಳೆ ಯಾರು ಏನ್ ಮಾಡ್ತಿರೋ ಮಾಡ್ಕೊಡ್ರೋ ಬಾಜಿಗಾರೆ, ಹಾರ್ಕರ್ जीत कर हारने वालों को या हार कर जीतने वालों को अलग है. ಅದು ಜೂಜುಕೋರ ಅಂತ ಹೇಳ್ತಾರೆ. ಅದೇ ಸೋಲು 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 ಬಿಟ್ಟು ಕಡೆಗೊಂದು ಹೊಡಿತಾನೆ ನೋಡಿ, ಅವನನ್ನೇ ಬಾಸಿಗಾರ ಅನ್ನೋದು. ಆ ತಾಳ್ಮೆ ಬೇಕು, ಆ ದೃಢತ್ವ ಬೇಕು, ಆ ಪೇಷನ್ಸ್ ಬೇಕು. ಎಲ್ರಿಗೂ ಬರೋಲ್ಲ ಮಕ್ಕಳೇ. ನಮ್ಮ ಜಾತಕದ ಒಂದು ಕಾಲಘಟ್ಟ ಅದ್ರಲ್ಲಿ ಹುಟ್ಟಬೇಕು ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇದು ನನ್ನ ಅನುಭವ. ಈ ಒಂದು 30-35 ವರ್ಷಗಳ ಈ ಜರ್ನಿ, ಈ ಒಂದು ಲಕ್ಷಾಂತರ ಜನಗಳ ಜೊತೆ ಪರಿಚಯ, ಒಡನಾಟ, ಸುತ್ತಾಟ, ಮಾತು, ಆ ಗೆಳೆತನ, ಆ ಭಕ್ತಿ, ಆ ಪ್ರೀತಿ, ಆ ಸ್ವಾರ್ಥ. ನಾನು ಅಂದ್ರೇನೆ ಸ್ವಾರ್ಥ ಕೆಲವರಿಗೆ. ನಮ್ದೇ ಗುರು ಇದು, ನಮ್ ಗುರುಜಿನೇ ಇದು ಅನ್ನೋ ಅಷ್ಟು ಮಟ್ಟಕ್ಕೆ ಇದೆಲ್ಲವನ್ನ ನಿಮ್ಮಗಳ ಜೊತೆ ನಡೀತಾ ನಾನು ನೋಡಿದ್ದೇನೆ. ಕೆಲವು ಟಾಪ್ 3 ರಾಶಿಗಳಿದ್ದಾರೆ, ಎಷ್ಟೇ ಅವಮಾನ ಆದ್ರೂ ಕೂಡ ಎದ್ದು ನಿಲ್ತಾರೆ ಅವರು. ಇನ್ನೊಬ್ಬರ ಹಂಗು ಬಂಗು ಇನ್ನೊಂದು ನಾವು ಏನೇನೋ ಹೇಳಬಹುದು, ಎದ್ದು ನಿಲ್ಲುತ್ತಾರೆ. ಕೆಲವ್ರಿಗೆ ಅದಾಗುತ್ತೆ, ಬೇರೆಯವ್ರು ಸುಸ್ತಾಗ್ಬಿಡ್ತಾರೆ, ತಟ್ಕೊಳ್ಳಲ್ಲ. ಟಾಪ್ 3 ರಾಶಿಗಳು ಎಲ್ಲಿದ್ದರೂ ರಾಜರೇ ಅವರು. ನೀನು ಅವಮಾನ ಮಾಡ್ತೀಯಾ, ಮಾಡೋ ನೀನು. ಮೇ ಗಾಯಲ್ನು ದುರಂಧರ್ನಲ್ಲಿ ಆ ಡೈಲಾಗ್ ಬರುತ್ತಲ್ಲ, ಮೇ ತೋ ಗಾಯಲ್ನು ಇಸಿಲಿಯೇ ಮೇ ಬಹುತ್ ಬಡ ಘಾತಕ್ ಬಿ ಹೂ ಅಂತ. ಈ 3 ರಾಶಿಗೆ ಅಪ್ಲೈ ಆಗುತ್ತೆ. ಗಾಯ ಮಾಡಿದಷ್ಟು ಇವನು ಸಿಕ್ಕಾಬಟ್ಟೆ ಗಾಯಗೊಂಡ ಹುಲಿ ಅಂತ ಹೇಳ್ತೀವಲ್ಲ, ಚಾನ್ಸ್ ಸಿಕ್ಕಿದರೆ, ಸರಿಯಾದ ದಶ ಭುಕ್ತಿ ನಡೆದು ಬಿಟ್ಟರೆ, ಇವರು ನಿಂತರೆ ಶಿವತಾಂಡವಂ ರುದ್ರತಾಂಡವಂ. ಎಸ್, ಅಂಥದ್ದೊಂದು ಶಕ್ತಿ ಎಲ್ರಿಗೂ ಇಲ್ಲ. ಈ 3 ರಾಶಿ ಆಗುತ್ತೆ, ಅವಮಾನ ಆಗುತ್ತೆ ನಿಮಗೆ. ಯಾಕಂದ್ರೆ ನಿಮ್ಮ ಜನ್ಮದ ಅಂತ ಒಂದು ರಾಜಸ. ನೀವೆಲ್ಲಿದ್ದರು ಎದುರಿಸ್ತೀರಿ, ನಿಲ್ತೀರಿ. ಅದಕ್ಕೆ ನಿಮ್ಮನ್ನೇ ಹೊಡಿಲಿಕ್ಕೆ ಬರ್ತಾರೆ. ನಿಮ್ಮ ಮೇಲೆಯೇ ಅಲ್ಲಿರುತ್ತೆ. ಆ 3 ರಾಶಿಗಳು ನಾನು ನೋಡಿದ್ದೇನೆ, ನನ್ನ ಅನುಭವ. ಹೌದು ಅಲ್ವೋ? ಎಷ್ಟು ಜನ ಅಂತ ಕೇಳ್ತೇನೆ, ಎಷ್ಟು ಅವಮಾನ ಆಯ್ತು ಅಂತ ಹೇಳಿ, ಎಷ್ಟು ಕಣ್ಣೀರು ಇಟ್ಟಿದ್ದೀರಿ ಒಬ್ಬರೇ ಅಂತ ಹೇಳಿ ಕಾಯ್ತಿರ್ತಾನೆ. ಬೇರೆಯವ್ರು ತಟ್ಕೊಳ್ಳಲ್ಲ. ಹಾರ್ಟ್ ಅಟ್ಯಾಕ್ ಕೂಡ 10 ಬಾರಿ ಯೋಚನೆ ಮಾಡುತ್ತೆ ಇವ್ರ ಹತ್ರ ಬರಬೇಕು ಅಂದ್ರೆ. ಸಾವು ಕೂಡ ಇವ್ರ ಹತ್ರ ಬರಬೇಕು ಅಂದ್ರೆ 100 ಬಾರಿ ಆಲೋಚನೆ ಮಾಡುವಂತ ರಾಶಿಗಳು. ಹೋಗ್ತೀನಿ, 100 ಜನನಾದ್ರೂ ಬದುಕಿಸಿ ಹೋಗ್ತೀನಿ. ಶತ್ರುಗಳಾದ್ರೆ ಕಟ್ಟಗಳ ಒಬ್ಬನನ್ನಾದ್ರೂ ನನ್ನ ಜೊತೆಲಿ ಹೇಳ್ಕೊಂಡು ಹೋಗ್ತೀನಿ ಅನ್ನತಕ್ಕಂಥ ರಾಶಿಗಳು. ಒಬ್ಬನನ್ನಾದ್ರೂ ಬಿಟ್ರೆ ಎಲ್ಲಾನು ಹೇಳ್ಕೊಂಡು ಹೋಗ್ತಾರೆ ಈ ರಾಶಿಗಳು. ಸಾವು ಕೂಡ ಇವ್ರನ್ನ ಕಂಡ್ರೆ ಭಯ ಪಡುತ್ತೆ. ಇನ್ನು ಶತ್ರುಗಳದ್ದು ಯಾವ ಕತೆ. ಅದಕ್ಕೆ ಇವ್ರನ್ನ ಹಿಂದುಗಡೆ ಇನ್ನೊಂದು ಕಡೆ ಅಕ್ಕ ಪಕ್ಕ ಈ ಒಂದು ರಾಶಿಗಳ ಮೇಲೆ ದಾಳಿ ಮಾಡ್ತಿರ್ತಾರೆ. ಅಷ್ಟು ಮಹಾಶಕ್ತಿ. ಆ 3 ರಾಶಿಗಳು ಯಾವ್ದು ಗೊತ್ತಾ? ಒಂದು ಮೇಷ, ಇನ್ನೊಂದು ಸಿಂಹ, 3ನೇದು ನೀವು ನೆನ್ಸೇ ಇರೋಲ್ಲ, ಕುಂಭ. ಎಸ್, ನೋಡಿದಾನೆ ನಾನು. ಗುಂಡಿಗೆ ಅಂದ್ರೆ ಇವ್ರದ್ದು ಕಣ್ರಿ, ಗರ್ಜಿಸ್ತಾರೆ. ಗಾಯಗೊಂಡ ಹುಲಿ ನೆನಪಿಟ್ಟುಕೊಳ್ಳಿ, ತುಂಬಾ ಡೇಂಜರ್. ಅದರಲ್ಲೂ ಒಂಟಿ ಹುಲಿ ಮೋರ್ ಡೇಂಜರ್ ಅಂತ ಹೇಳ್ತೀವಿ. ಅದೇನು ಸೆಂಟಿಮೆಂಟ್ಸ್ ನೋಡಲ್ಲ ಅಂತ ಹೇಳ್ತೀವಿ. ಈ 3 ಒಂಟಿಯೇ, ನಿಮ್ಮ ಯುದ್ಧ ನೀವೇ ಮಾಡ್ತೀರಿ. ಎಸ್, ನಿಮ್ಗೆ ಯಾರೂ ಬರೋಲ್ಲ. ಹೌದು ಅಲ್ವೋ ಹೇಳಿ? ದಟ್ ಈಸ್ ದಿ ವಾಕ್. ನಿಮ್ಮನ್ನ ನೋಡೋದೇ ಒಂದು ಅಂದ. ಆ ಸಿಂಹ
ಆ ಮೇಷ, ಆ ಕುಂಭ, ಮೈಯೆಲ್ಲ ನಶೆ. ಸಂಧಿಯಲ್ಲೂ ಸಮಾರಾಧನೆ ಮಾಡೋ. ಇತ್ತೀಚೆಗೆ ಒಬ್ಬ ಸಿಂಹರಾಶಿ ಅವ್ರ ಮನೇಲಿ ದುರಂತಗಳ ಸರಮಾಲೆ, ತುಂಬಾ ಆತ್ಮೀಯ. ಏನೋ ಸಾಂತ್ವನ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಒಬ್ಬನೇ ಇದ್ದೀನೋ, ರಿಲ್ಯಾಕ್ಸ್ ಆಗಿದ್ದೀನಿ, ಇನ್ನೂ ಏನಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾ ಹಾಗೇ ಕೂತಿದ್ದೀನಿ ಅಂತ. ಈಗ ಮೊನ್ನೆ ಅಂತ ಹೇಳ್ಬಿಟ್ಟು ಅದೇನೋ ಹಿಂಗಂದ್ರು ಒಬ್ರು ವಿಧಾನಸಭೆಯಲ್ಲಿ, ಹಿಂಗಂದ್ರು. ಅವ್ರ ಭಾಷೆಲ್ಲ ಉತ್ತರ ಕೊಡ್ತೀನಿ ಸಮಯ ತಗೊಳಕ್ ಹೇಳಿ ಅಂತ ಹೇಳ್ಬಿಟ್ಟು. ಎಷ್ಟಾದ್ರೂ ಶಶಿಮಂಗಳ ಯೋಗ ಅಲ್ವಾ, ವಿರೋಧ ಪಕ್ಷದವರಿಗೆ ಟಿಶ್ಯಮ್ ಅಂತ. ನಾನು ಆ ವಿಡಿಯೋ ಕಾಲಲ್ಲಿ ಬಿದ್ದು ನಗ್ತಿದ್ದೆ. ಇದಕ್ ಮೀರಿ ಏನಾದ್ರು ಮಾಡ್ತಾರೇನೋ ರವಿ ಅಬ್ಬ ನೀನ ಕಾಣಬಿಡ ಅನ್ನತಕ್ಕಂಥದ್ದು ನಾನು. ಸೀದಾ ಬದುಕಿದ ರೀತಿ ಬೇರೆ, ಇವತ್ತು ಕೂತಿರೋ ರೀತಿ ಬೇರೆ. 12 ಗಂಟೆ ರಾತ್ರಿ ಬರ್ತಿದ್ದೆ ಆನ್ ದ ವೇ. ಸೊ ಬರ್ತಿರ್ಬೇಕಾದ್ರೆ ಬಂದಾಗೆಲ್ಲ ಈ ಥರ ಒಂದು 2-3 ಇದ್ದಾರೆ. ನಾನೇ ಮಾಡ್ತೇನೆ, ಅವ್ರಿಗೆ ಮಾಡೋಕ್ಕಾಗಲ್ಲ, ಮಾಡಿದಾಗ ನಾನು ತೆಗಿಯೋಲ್ಲ, ಸೈಲೆಂಟ್ ನೋಡೆ. ಸೊ ಲಕಿಲಿ ಹಿ ಪಿಕ್ಡ್ ಇಟ್ ಅಪ್. ಹೇಗಿದ್ದಾನೋ, ಏನಾಯ್ತೋ, ಎಂಥದ್ದಾಯ್ತೋ, ಇದೇನೋ ಅಂತ ಹೇಳ್ಬಿಟ್ಟು ಅಮೂರ್ಖತೆ. ನಿಮಗ ಮಾತ್ರ ಅದು ತಟ್ಟಿ ನಿಂತುಕೊಳ್ಳತಕ್ಕಂಥದ್ದು ಇರುತ್ತೆ. ಇಷ್ಟಾದರೂ ನೀವು ತಲೆ ಬಗ್ಗಲ್ಲ, ಇಷ್ಟಾದರೂ ನೀವು ಕುಗ್ಗಲ್ಲ, ಇಷ್ಟಾದರೂ ನೀವು ಬೇರೆಯವ್ರು ಅನ್ಕೋತಾರೆ ಕೈ ಚಾಚ್ತಿದ್ದಾನೆ. ಅದು ಕೈ ಚಾಚೋದಲ್ಲ, ಬದುಕಲಿಕ್ಕೆ, ಇರಲಿಕ್ಕೆ ಆ ಕ್ಷಣಕ್ಕೆ ನೀವು ನಿಂತಿದ್ದೀರಿ ಅಂತ ಅರ್ಥ. ನೀವು ನಿಂತಿದ್ದೀರಿ ಅಂದ್ರೆ ಬಿದ್ದಿದ್ದೀರಿ ಅಂತಲ್ಲ. ಹೌದಾ ಅಲ್ವಾ ಹೇಳಿ? ಮೇಷರಾಶಿ ಇಲ್ಲ ಮೇಷಲಗ್ನ, ಸಿಂಹರಾಶಿ ಇಲ್ಲ ಸಿಂಹಲಗ್ನ, ಕುಂಭರಾಶಿ ಇಲ್ಲ ಕುಂಭಲಗ್ನ. ನೀವು ಮೌನವಾಗಿದ್ದೀರಿ, ಮಾತಾಡ್ತಿಲ್ಲ. ಅವ್ನು ಸೋತೋಗ್ಬಿಟ್ಟ ಕಣ, ಪುಗ್ಲ ಕಣ, ಅವನೆಲ್ಲೋ ಕಾಣೆ ಆಗ್ಬಿಟ್ಟಿದ್ದಾನೆ ಕಣ. ಖಂಡಿತ ಇಲ್ಲ. ನೀವೆಲ್ಲಿದ್ದರೂ ದೊರೆಯೇ ದೊರೆಸಾಣಿಯೇ. ನಾನು ನೋಡಿದ್ದಾನೆ. ಹೌದೋ ಅಲ್ವೋ ಹೇಳಿ, ನಿಮಗಾಗಿರೋಷ್ಟು ಅವಮಾನ, ಬೆನ್ನಿಗೆ ಚೂರಿ, ಎದೆಗೆ ಚೂರಿ, ಬದುಕಿಗೆ ಚೂರಿ, ವ್ಯವಸ್ಥೆಗೆ ಚೂರಿ, ಯಾವುದರಲ್ಲಿಂದ ನೀವು ಚೂರಿ ನೋಡಿಲ್ಲ. ನಿಮ್ಮಿಂದ ಬೆಳೆಸ್ಕೊಂಡವರು, ಮುಖ್ಯವಾಗಿ ನಿಮ್ಮಿಂದ ಸಹಾಯ ತೆಗೆದುಕೊಂಡವರು ಎಷ್ಟು ಜನ ನಿಮ್ಮನ್ನ ಬಳಸಿಕೊಂಡಿಲ್ಲ. ಇಮ್ಯಾಜಿನ್ ಮಕ್ಕಳೇ, ಇದು ಬೇಕಿತ್ತೇನೋ ನಿನಗೆ ಅನ್ಸೋಷ್ಟು ಮಟ್ಟಕ್ಕೆ ನಡೆದಿರ್ತಕ್ಕಂಥ ಒಂದು ಪ್ರಭಾವ. ಆದ್ರೂ ಫೀನಿಕ್ಸ್ ತರ ಎದ್ದು ನಿಲ್ತೀರಿ ಮಕ್ಕಳೇ. ಭಗವಂತ ನೀನಿರುವುದೇ ನಿಜವಾದರೆ ನನಗೆ ಒಂದೇ ಒಂದು ಅವಕಾಶ ಕೊಡು ಅಂತ ಕೇಳ್ತೀರಿ ನೀವು ಭಗವಂತನ ಹತ್ರ. ಒಂದು ಅವಕಾಶ ಕೊಡು, ನಾನೇನು ಅಂತ ತೋರಿಸ್ಕೊಡ್ತೇನೆ ಅಂತ. ಹೌದು, ಎಷ್ಟು 6 ಅಡಿ ಒಳಗಡೆ ಮಲಗಿದ್ರು ಕೂಡ ಒಂದ್ಸಲಿ ಕಿತ್ಕೊಂಡು ಹೊರಗಡೆ ಬರ್ತಾನೆ. ಅದಿದೆ ನಿಮಗೆ. ನಿಮ್ಮನ್ನು ಮಾತ್ರ ಹೊಡಿಲಿಕ್ಕೆ ಬರೋದು, ನೆನ್ಪಿಟ್ಕೊಳ್ಳಿ. ನಿಮಗೆ ಮಾತ್ರನೇ ಅವಮಾನ ಜಾಸ್ತಿ. ಯಾಕೆ ಅಂದರೆ ದೈವ ಕೊಟ್ಟಿರುವ ದೈತ್ಯ ಶಕ್ತಿ, ನೀವು ವಿಪರೀತ ಶಕ್ತಿ, ನೆನಪಿಟ್ಟುಕೊಳ್ಳಿ. ವಿಪರೀತವಾದಂಥ ಬಲ, ಶಕ್ತಿಯಷ್ಟೇ ಅಲ್ಲ, ಅದು ಜ್ಞಾನ ಬಲ, ಖಂಡ ಬಲ, ಬುದ್ಧಿ ಬಲ, ದೇಹ ಬಲ, ದೇಶಭಕ್ತಿ ಬಲ, ಕುಟುಂಬ ಬಲ, ಏನೇನೋ ಇದೆ ನಿಮ್ಮನ್ನ. ಇವನು ಬಿಟ್ಬಿಟ್ರೆ ಅವನು ಎದ್ದು ಬಿಡ್ತಾನೆ, ಇವನು ಈಜು ಬಿಡ್ತಾನೆ, ಇವನು ಗೆದ್ದು ಬಿಡುತ್ತಾನೆ, ಇವನನ್ನು ಬಿಡಬಾರ್ದು, ಇವನು ಚೆನ್ನಾಗಿರೋದು ಅನ್ನೋದೇ ನಿಮ್ಮ ಸುತ್ತಮುತ್ತಲಿನವರ ಒಂದು ಪ್ರಭಾವ ಇರುತ್ತದೆ. ಇದು ನಿಶ್ಚಿತ. ರಿಮೆಂಬರ್ ದ್ಯಾಟ್, ವಿಚ್ ಐ ಹ್ಯಾವ್ ಸೀನ್ ಇಟ್. ಸಹಿಸೋಲ್ಲ. ಹೌದೋ ಅಲ್ವೋ ಹೇಳಿ, ಎಷ್ಟು ಕಣ್ಣೀರು ಹಾಕಿದ್ರಿ, ಎಷ್ಟು ಮೋಸ ಹೋಗಿದ್ರಿ, ಎಷ್ಟು ಬಾರಿ ಆದ್ರೂ ಎದ್ದಿದ್ದೀರಾ ಇಲ್ವಾ ಅಂತ ಹೇಳಿ. ಎಲ್ಲಿದ್ದರೂ ಮನೆ ಹೇಳಿದ್ರಲ್ಲ, ಹಿಂಗೆ ಹಿಂಗೆ ಅನ್ನತಕ್ಕಂಥದ್ದು. ನಾವು ಹಂಗನ್ನಲ್ಲ. ನೀವೆಲ್ಲಿದ್ದರೂ ಭೀಮನೆ. ಭೀಮನನ್ನ ಆ ಒಂದು ವನವಾಸದಲ್ಲಿ, ಅಜ್ಞಾತವಾಸದಲ್ಲಿ ಧರ್ಮರಾಯರಿಗೊಂದೇ ಭಯ. ಒಂದು ದ್ರೌಪದಿಯ ಅಂದ ಮುಚ್ಚುಡಕ್ಕಾಗಲ್ಲ, ಜಗನ್ಮಾತೆಯ ಅಂದ, ಇಂದ್ರಾಣಿ ಅಂದ, ಎಲ್ಲೋ
ಹೋದರೂ ಎಂಥವರಿಗೂ ಒಂದು ವಾಂಛನೆ ಹುಟ್ಟಿಸ್ತಕ್ಕಂಥ ಒಂದು ಅಂದ. ಅದಕ್ಕೆ ಅಲ್ವಾ ಕೀಚಕ ಹುಚ್ಚ ಆಗಿತ್ತು, ಅದಕ್ಕೆ ಅಲ್ವಾ ದುರ್ಯೋಧನ ತಲೆ ಕೆಟ್ಟಿದ್ದು. ಒಬ್ಬರ ಎಷ್ಟು ಜನ ಸೈಂಧವ ಆ ದ್ರೌಪದಿಯ ಸ್ವಯಂವರಕ್ಕೆ ಹೇಳಬಾರದು, ಶಲ್ಯ ಕೂಡ ಹೋಗಿರ್ತಾನೆ. ಖುದ್ದು ಪಾಂಡವರ ಸೋದರ ಮಾವ. ಸೋದರ ಮಾವ ಅಂದ್ರೆ ಯಾರು? ಅಮ್ಮನ ಅಣ್ಣ. ಕುಂತಿದೇವಿಯ ಅಣ್ಣ ಅಲ್ಲ, ಮಾದ್ರಿ ದೇವಿಯ ಅಣ್ಣ ಬಂದಿರುತ್ತಾನೆ, ನೆನಪಿಟ್ಟುಕೊಳ್ಳಿ. ನಮಗೆ ಬೇಕು ಎಲ್ಲಿ ಅಂದವಿದೆಯೋ ಅಲ್ಲೊಂದು ಶಕ್ತಿ ಇರುತ್ತೆ, ಮಹಾಶಕ್ತಿಗಳಿರ್ತವೆ ಎಲ್ರಿಗೂ. ಅದಕ್ಕೆ ಅಂದವಾಗಿರೋರೆಲ್ಲ ಆನಂದವಾಗಿರಲ್ಲ ಅನ್ನೋದು ದ್ರೌಪದಿಯೇ ಕಾರಣ. ಆ ತಾಯಿ ಜಗನ್ಮಾತೆ ಅಲ್ಲೊಂದು ಏನೋ ಒಂದು ನಿಕ್ಷಿಪ್ತ ಅಡಗಿರತಕ್ಕಂಥದ್ದು. ಧರ್ಮರಾಯರಿಗೆ ಆ ಕಂಪನ. ಈ ದ್ರೌಪದಿಯನ್ನ ಹೀಗಪ್ಪ ಮುಚ್ಚಿಡ್ಲಿ, ಹಿಂಗಪ್ಪ ಅಂತ ಯೋಚನೆ ಮಾಡ್ಬೇಡ. ನಾನು ಸೈರಂಧ್ರಿಯಾಗಿ ಕೆಲಸ ಮಾಡ್ಕೊಂಡು ನಾನು ಕಾಪಾಡ್ಕೋತೇನೆ, ರಾಜ ಮಾತೆಯ ಮಡ್ಲಲ್ಲಿರ್ತಾನೆ, ಮಹಾರಾಣಿಯ ಅಂತಃಪುರದಲ್ಲಿರ್ತಾನೆ, ಸ್ತ್ರೀಯರೇ ನೋಡೋರಂತ. ಅದು ಬಿಡಿ, ವಿರಾಟ ರಾಜನ ಹೆಂಡತಿ ರಾಣಿ ಅವತ್ತು ದ್ರೌಪದಿ ನೋಡಿದ್ರೆ ಉಕ್ಕೋದಂತೆ. ಹೇಗೆಗೂ ಆಗುತ್ತೆ ನಿನ್ನ ನೋಡಿದ್ರೆ ಅಂತ ಹೇಳೋಳಂತೆ. ಲೆಕ್ಕ ಹಾಕಲು ಒಂದು ಸ್ತ್ರೀಗೆ ಆ ರೀತಿ ಪ್ರಚೋದನೆ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಅಲ್ಲೊಂದು ಮಹಾಶಕ್ತಿ ಇದು. ಹೇಗೋ ಬಚ್ಚಿಟ್ಕೊಂಡಿದ್ರು ಕೂಡ ಕಾಲನ ಚಕ್ರ ನಡಿಬೇಕಿತ್ತು, ಇವರು ಹೊರಗಡೆ ಬರಬೇಕಿತ್ತು, ಕೀಚಕ ವಧೆ ಆಗ್ಬೇಕಿತ್ತು. ಅದನ್ನ ಭಗವಂತನ ಆಡಿಸಿದಂತ ನಾಟಕ. ಇನ್ನು ಎರಡನೇ ಭಯ ಆಯಿತು, ಅದು ಭೀಮನ ಬೀಭತ್ಸ ಕೋಪ, ಬಲ. ಆ ಖಂಡಪುಂಡ ಹೇಗೋ ಕಂಟ್ರೋಲ್ ಮಾಡೋದು ಇವನನ್ನ. ಇವನು ಬಲ ಮರ್ತೋಗ್ಬಿಟ್ರೆ ಅಕಸ್ಮಾತ್ ಮಾಮೂಲಿ ಸೇವಕನಾಗಿ ಏನೋ ಕೆಲಸ ಮಾಡ್ಕೊಂಡು ಗೊತ್ತಾಗುತ್ತೆ. ಅದು ಆ ದೇಹ ನಿತ್ಯ ಬಂಡೆಗಳನ್ನ ಎತ್ತಿ ಕಸು ತುಂಬಿಸ್ಕೊಂಡಿರೋ ಒಂದೊಂದು ಕಂಡ ಎಷ್ಟಿಷ್ಟು ದಪ್ಪ ಇರುತ್ತೆ. ಈ ವಾಸ್ 11 feet ಮ್ಯಾನ್. ಲೆಕ್ಕ ಹಾಕೊಳ್ಳಿ, ಕಡಿಮೆ ಅಂದ್ರೆ 11 feet. ಅಲ್ಲಿಗೆ ಅವನ ಚೆಸ್ಟ್ ಹೇಗಿರುತ್ತೆ, ಖಂಡಗಳು ಹೇಗಿರುತ್ತೆ, ಸದಾ ಗದಾ ಯುದ್ಧ, ಮಲ್ಲ ಯುದ್ಧ, ಆನೆಗಳ ಜೊತೆಲೆಲ್ಲ ಗುದ್ದಾಡೋ ಅಂತವನಿಗೆ ಹೇಗಿರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ಅವನ ಪಾದಗಳು ಗಟ್ಟಿಗಳು ಅಂತವನು. ಎಲ್ಲಿ ಮುಚ್ಚಿಡೋದು ಇವನನ್ನ, ಇವನ್ ಶಕ್ತಿಯನ್ನ? ಅಕಸ್ಮಾತ್ ಹಂಗೂ ಮುಚ್ಚಿಟ್ರು ಕೂಡ 1 ವರ್ಷ ಈ ರೀತಿ ಇದ್ದು ಬಿಟ್ರೆ, ಅವನು ತನ್ನ ಕೈ ಕಸುವು ಯುದ್ಧವನ್ನೆಲ್ಲ ಮರೆತು ಬಿಟ್ರೆ ನಾಳೆ ಮುಂಬರುವ ಆ ಒಂದು ಯುದ್ಧಕ್ಕೆ ಹೇಗೆ ಅನ್ನೋ ಒಂದು ಯೋಚನೆ ಬೇರೆ. ಇದು ಬೇರೆ ಉಂಟು, ಇದು ಉಂಟು. ಅಣ್ಣ ನೀನು ಯೋಚನೆ ಮಾಡ್ಬೇಡ, ನಾನು ಅಡಿಗೆ ಭಟ್ಟನಾಗಿ, ಕಂಕು ಭಟ್ಟನಾಗಿ ಹೋಗಿ ಸೇರ್ಕೋತೇನೆ ಅಡಿಗೆ ಮನೆಯಲ್ಲಿ. ಅಯ್ಯೋಯ್ಯೋ ಅಂತಾರೆ ಧರ್ಮರಾಯರು. ಅಡುಗೆ ಮನೆಯಲ್ಲಿ ಸೊರೋಯ್ತು ಅಂತ ತಿನ್ಕೊಂಡು ಅಚ್ಚುಕಟ್ಟಾಗಿ ಇನ್ನೂ ಹೊಟ್ಟೆ ಮೈ ಬಂದು ಅಷ್ಟೇ ಕೈ ಕೆಲಸ. ಅಣ್ಣ ಅದು ಯೋಚನೆ ಮಾಡ್ಬೇಡ, ರಾಜ ಪರಿವಾರ ಅಲ್ವಾ, ನಿತ್ಯ 1000 ಮಂದಿ ಬರ್ತಿರ್ತಾರೆ, ಸಾಮಂತರು, ಅವರು ಇವರು ಅಂತ. ಸೊ ಅಲ್ಲಿ ಅಡಿಗೆಗಳಾಗ್ಬೇಕು. ಹೋಗ್ತೇನೆ ಅಣ್ಣ, ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹೊಡ್ಕೊಂಡು ಬರ್ತಾನೆ. ಅದ್ರಲ್ಲಿ ಅಡಿಗೆಗಳು ಮಾಡ್ತಾನೆ. ಆಗಾಗ ಮಹಾರಾಜರು ಮಲ್ಲ ಯುದ್ಧ ಒಂದು ವಿನೋದಕ್ಕೋಸ್ಕರ ಮಾಡ್ತಿರ್ತಾರೆ, ಅದ್ರಲ್ಲಿ ಪಾಲ್ಗೊಳ್ತೇನೆ. ನೀನು ಯೋಚನೆ ಮಾಡಬೇಡ, ನಾನು ನನ್ನ ಆಟನ ಮರೆಯೋಲ್ಲ, ನನ್ನ ದೇಹವನ್ನ ಬರೀ ತಿಂತ ಹಾಗೆ ಸೋಮಾರಿ ಆಗೋಲ್ಲ, ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಸೊ 1 ವರ್ಷ ನೆನಪಿಟ್ಕೊಳ್ಳಿ, ಆ ಕೈ ಕಸುವನ್ನ ಕಟ್ಟ ಹಾಕೊಂಡು ಬೇಕಾದಾಗೆಲ್ಲ ಕಾಡಿಗೆ ಹೋಗೋದು. ದೊಡ್ಡ ದೊಡ್ಡದು ಆಕಾಶದೆತ್ತರದ ಮರಗಳು ಒಡೆದು ಎಳ್ಕೊಂಡು ಒಬ್ಬನೇ ಬಂದು ಮೈಯಲ್ಲಿರೋ ಆ ಕೋಪವನ್ನೆಲ್ಲ ಎಲ್ಲಿ ತೋರಿಸ್ತಿರ್ತಾನೆ ಗೊತ್ತಾ, ಆ ಸಿಟ್ಟನ್ನೆಲ್ಲ ಎಲ್ಲಿ ತೋರಿಸ್ತಿರ್ತಾನೆ ಗೊತ್ತಾ. ಅಡಿಗೆ ಮಾಡ್ತಿದ್ದೀನಿ ಅದು ಇದು ಅಂತಲ್ಲ, ಮರಗಳ ಮೇಲೆ, ಬಂಡೆಗಳ ಮೇಲೆ, ಪರ್ವತಗಳ ಮೇಲೆ, ಕಾಡು ಪ್ರಾಣಿಗಳನ್ನ ಹೋಗಿ, ಆಗಿನ ಕಾಲದಲ್ಲಿ ವಿನೋದ ಹೊಡಿಬೇಕು, ತಗೊಬಂದು ಅಡಿಗೆಗಳು ಮಾಡಬೇಕು. ರಾಜರುಗಳು ಯುದ್ಧಕ್ಕೆ ಹೋದಾಗೆಲ್ಲ ಅಡಿಗೆ ಭಟ್ರ ತರ ಹೋಗೋದು, ಅವ್ರು ಹೊಡೆದಾಕ್ಲಿಕ್ಕೆ ಹೋದವ್ರು ಸೈನಿಕರ ಜೊತೆ ತಾನು ಹೋಗೋದು. ತನ್ನ ಶಕ್ತಿಯನ್ನೆಲ್ಲ ಅಲ್ಲಿ ಬಿಡ್ತಿದ್ದ, ಇನ್ಯಾರ ಮೇಲೋ ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಟ್ ಈಸ್ ಲೈಕ್ ಹೈಡಿಂಗ್. ಅದು ಒಂಥರ ಯಾಚನಾ ಸ್ಥಿತಿಯ ಯಾಚನೆ ಅಲ್ಲ, ಅದರ ಅರ್ಥ ಕೀಪಿಂಗ್ ಸೀಕ್ರೆಸಿ. ನಿಮ್ಗೆ ಇದೆಯೋ ಇಲ್ವೋ ಹೇಳ್ಬೇಡಿ, ಕರೆಕ್ಟಾಗಿ ನಾನು ಕಾಯ್ತಿರ್ತೇನೆ.
ಹೌದೋ ಅಲ್ವೋ, ಈ 3 ರಾಶಿಯವರು ಬಡಿದಾಡಿ ಗೆದ್ದಿದ್ದೀರಾ ಇಲ್ವಾ, ಇನ್ನು ಗೆಲುವಿಗೋಸ್ಕರ ಕಾಯ್ತಿದ್ದೀರಾ ಇಲ್ವಾ? ಒಂದು ಚಾನ್ಸು, ಒಂದೇ ಒಂದು ಚಾನ್ಸು ಅಂತ. ಹೌದೋ ಅಲ್ವೋ? ನಿಮ್ಮ ಬಲ ಶಕ್ತಿ ಕಾಯ್ತಿರ್ತಾನೆ ನಿಮ್ಮ ಕಮೆಂಟ್ಸ್ಗೆ.